ನಮಸ್ತೆ ನವಕರ್ನಾಟಕ ಟಿವಿಗೆ ಸ್ವಾಗತ. ನವಕರ್ನಾಟಕ ಟಿವಿ ಜನಪರ ನ್ಯಾಯಪರ. ಕೂಡ್ಲಿಗಿ ಪಟ್ಟಣದ ಅಂಬೇಡ್ಕರ್ ನಗರದಲ್ಲಿ ಭೀಮಾ ಕೊರೆಂಗ ವಿಜಯೋತ್ಸವ ರ್ಯಾಲಿಗೆ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ಶಾಸಕ ಚಾಲನೆ ಕೊಟ್ಟು ಮಾತನಾಡಿದರು. ದೇಶದಲ್ಲಿ ನಡೆದಿರುವ ಯುದ್ಧದಲ್ಲಿ 1818ರ ಜನವರಿ 1ರಂದು ಬ್ರಿಟಿಷರು ಮತ್ತು ಮರಾಠ ಒಕ್ಕೂಟದ ಪೇಶ್ವೆಗಳ ನಡುವೆ ನಡೆದ ಭೀಮಾ ಕೊರೆಂಗ ಯುದ್ಧ ಪ್ರಮುಖ. ಇದು ಜಗತ್ತನ್ನ ನಿಬ್ಬೆರಗಾಗುವಂತೆ ಮಾಡಿತು. ಆ ಯುದ್ಧದ ಪರಿಣಾಮವಾಗಿ ಮುಂದಿನ ತಲೆಮಾರುಗಳಿಗೆ ಸ್ವಾಭಿಮಾನ, ಆತ್ಮ ಗೌರವ ಸಿಕ್ಕಿತು ಅಂತ ಭೀಮಾ ಕೊರೆಂಗಾವ್ ಯುದ್ಧವು ಐತಿಹಾಸಿಕ ಹೋರಾಟವಾಗಿದೆ. ಅರ್ಥಪೂರ್ಣ ಘಟನೆ ಸ್ಮರಿಸುವ ಕಾರ್ಯಕ್ರಮ ಆಯೋಜಿಸಿರುವವರಿಗೆ ಅಭಿನಂದನೆಗಳು ಎಂದಿದ್ದಾರೆ. ತಮ್ಮಂದಿರಂತೆ ಒಗ್ಗಟ್ಟಾಗಿ ಬಾಳೋಣ. ನಿಮ್ಮ ಕ್ಷೇತ್ರದ ಎಲ್ಲಾ ಜನ ಅಣ್ಣ, ನೋವು ನಲಿವುಗಳೆಲ್ಲ ಸದಾ ನಾನು ನಿರಂತರವಾಗಿ ಕೆಲಸ ಮಾಡ್ತೀನಿ. ನನ್ನ ನಿಷ್ಕಲ್ಮಶವಾದ ಪ್ರೀತಿ ಎಲ್ಲಾ ಜಾತಿ ಧರ್ಮದವರ ಮೇಲಿದೆ. ನಮ್ಮ ಸರ್ಕಾರದ ಹಂತದಲ್ಲಿ ದೇವದಾಸಿ ಮರುಪರಿಶೀಲನೆ ಸೇರಿ ಪುನರ್ವಸತಿ ಕಲ್ಪಿಸೋದ್ರ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಕೂಡ್ಲಿಗಿ ತಾಲೂಕಿನ ವಿಜಯನಗರ ಜಿಲ್ಲಾ ಡಿಎಸ್ಎಸ್ ಸಂಚಾಲಕ ದುರ್ಗೇಶ್, ಡಿಎಸ್ಎಸ್ ತಾಲೂಕು ಅಧ್ಯಕ್ಷ ಕುಡಿತಿನಿ ಮಹೇಶ್, ಸಂತೋಷ್, ವಕೀಲರ ದುರ್ಗೇಶ್, ಪಟ್ಟಣ ಪಂಚಾಯತ್ ಕಾವಲಿ ಶಿವಪ್ಪ ನಾಯ್ಕ, ಎಲ್ಲ ದಲಿತ ಪ್ರಗತಿಪರ ಸಂಘಟನೆ ಪದಾಧಿಕಾರಿಗಳು ಸೇರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನಗರ ನಿವಾಸಿಗಳು ಹಾಗೂ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು. ಆಯ್ತಾ, ನನಗೆ ನಾನು ಇಷ್ಟೇ ಹೇಳೋದು, ಇನ್ನೇನು ಜಾಸ್ತಿ ಹೇಳೋದಿಲ್ಲ. ಆಯ್ತಾ, ಯಾವುದಾದ್ರೂ ನೋವುಗಳಾಗಿದ್ರೆ, ಏನಾದರೂ ಕಷ್ಟಗಳಾಗಿದ್ರೆ ನಮ್ಮಿಂದ ಖಂಡಿತ ಅದನ್ನು ನಾನು ಜವಾಬ್ದಾರಿ ತಗೊಳ್ತೀನಿ. ಆಯ್ತಾ, ಯಾವುದೇ ರೀತಿ ವಿರೋಧಗಳು ಯಾಕೆಂತಂದ್ರೆ ಇವತ್ತು ಏನಾದರೂ ನಿಜವಾಗ್ಲೂ 10 ಸರಿ ಬಂದು ಬೆಳಿತಾನೆ. ಆದರೆ ಕಾನೂನಲ್ಲಿ ಬಹಳ ತೊಡಕುಗಳಿದ್ದಾವೆ. ಕಾನೂನು ಚೌಕಟ್ಟಿನಲ್ಲಿ ಸಮಾಜಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಿಮಗೆಲ್ಲ ಒಂದು ಸೂರು ಕೊಡೋದಕ್ಕೆ, ಒಂದು ನೆಲೆ ಕೊಡೋದಕ್ಕೆ, ಉತ್ತಮ ಶಿಕ್ಷಣ ಕೊಡೋಕ್ಕೆ, ಉತ್ತಮ ಆರೋಗ್ಯ ಕೊಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಸಹೋದರರು, ನಮ್ಮ ಮುಖಂಡರು ಎಲ್ಲರೂ ನಿಮ್ಮ ಬಗ್ಗೆ ಅತೀವ ಕಾಳಜಿ ಇಟ್ಟು ಪ್ರತಿ ಸಾರಿ ನಮ್ಮ ಹತ್ರ ಬಂದು ಮನವಿ ಕೊಡ್ತಾ ಇದ್ದಾರೆ. ಈ ಒಂದು ಭಾಗಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು, ಈ ಸಮಾಜಕ್ಕೆ ಒತ್ತು ಕೊಡಬೇಕಂತೇಳಿ. ಖಂಡಿತ ನಾನು ಯಾವುದೋ ಒಂದು ಜಾತಿ ಪಟ್ಟ ಒಂದು ಕಳಂಕ ಇಟ್ಕೊಂಡು ನಾನು ಬಂದಿಲ್ಲ. ಎಲ್ಲರ ಪ್ರೀತಿಯಿಂದ ನಾನು ಶಾಸಕ ಆಗಿದ್ದೀನಿ. ನಿಮ್ಮ ಋಣ ತೀರಿಸೋದಕ್ಕೆ ಇಷ್ಟೇ. ನಾನು ಒಳ್ಳೆ ಕೆಲಸ ಮಾಡ್ತೀನಿ, ಸಮಾಜಕ್ಕೆ ಯಾವಾಗಲೂ ನಿಮ್ಮ ಜೊತೆಗಿರ್ತೀನಿ. ನೀವು ನನಗೆ ಸಹಕಾರ ಕೊಡೋವರೆಗೂ ನಾನು ನಿಮ್ಮ ಜೊತೆಗಿರ್ತೀನಿ. ನಿಮ್ಮ ಕಷ್ಟಕ್ಕೆ ಧನಿಯಾಗ್ತೀನಿ. ನಿಮ್ಮ ಜೊತೆಗೆ ಸದಾ ಇಲ್ಲಿ ಪ್ರಿಯಕ್ಕೆ ಡ್ಯಾನ್ಸ್ ಮಾಡೋಕ್ಕೆ ಅಪ್ಪಗಳು ಮಾತಲ್ಲ, ನಿಮ್ಮ ಕಷ್ಟದಲ್ಲಿ ಯಾವತ್ತೂ ನಾನು ನಿಮ್ಮ ಜೊತೆಗಿರ್ತೀನಿ ಅಂತೇಳಿ ಎಲ್ಲರಿಗೂ ನಾನು ಹೆಚ್ಚಿಗೆ ಏನು ಸಂದೇಶ ಕೊಡೋದಿಲ್ಲ. ಏನೇನು ನೋವುಗಳಿದ್ರು, ಏನೇನು ಕಷ್ಟಗಳಿದ್ರು ಕೂತ್ಕೊಂಡು ನಾವು ಮಾತಾಡಿ ಬಗೆಹರಿಸಿ ನಿಮಗೆ ಏನು ಇಲ್ಲಿ ಇವತ್ತು ಮನೆಗಳಿಗೆ ತಮಗೆಲ್ಲ ಗೊತ್ತಿದೆ. ಈಗಾಗಲೇ ಎಲ್ಲ ಮನೆಗಳಿಗೆ ಅತಿಥಿಗಳು ಬಂದಿದ್ದಾರೆ. ನಾವೆಲ್ಲರೂ ಯಾರು ವಸತಿರಹಿತರು ಮತ್ತು ಮನೆಯಿಂದ ಯಾರಿರಲಿ ಎಲ್ಲರಿಗೂ ದಯವಿಟ್ಟು ಅರ್ಜಿ ಹಾಕಿ ಪ್ರಾಮಾಣಿಕವಾಗಿ ನಿಮಗೆ ಉಚಿತವಾಗಿ ಮನೆ ಕೊಡೋಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಬರೀ ಬಂದಿರೋ 622 ಮನೆ ಅಷ್ಟೇ, 622 ಮನೆ ಅಷ್ಟೇ ಅಲ್ಲ, ಇನ್ನೂ ಅಧಿಕವಾಗಿ ಇನ್ನೂ 1000 ಮನೆ ಬೇಕಿದ್ರು ಕೊಟ್ಟು ನಿಮ್ಮ ಜೀವನ ನಿಮಗೆ ದೂರಪಡಿಸಬೇಕು, ಮೂಲಭೂತ ಸೌಕರ್ಯ ಕೊಡಿಸೋದಕ್ಕೆ ನಾವು ಎಲ್ಲ ರೀತಿ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಬಳಸ್ತೀನಿ ಅಂತ ಈ ವಿಷಯಕ್ಕೆ ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ. ನೀವಿನ್ನ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಬೆಂಗಳೂರು ಶಿವಮೊಗ್ಗ ಹೆದ್ದಾರಿ ಚಲುವನಹಳ್ಳಿ ಪಕ್ಕದಲ್ಲಿ ನ್ಯೂ ಅಭಿರುಚಿ ಡಾಬಾ. ಇಲ್ಲಿ ಶುದ್ಧ ವೆಜ್ ತಿಂಡಿಗಳು ಸವಿಯಬಹುದು. ಸ್ವಚ್ಛ, ಹಸಿರು ಮತ್ತು ರುಚಿಕರ 24 ಗಂಟೆ ಸೇವೆ. ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಯಾವಾಗ ಬೇಕಾದ್ರೂ ಸೇವೆ ಲಭ್ಯ. ಮಿಸ್ ಮಾಡದೆ ಕುಟುಂಬ ಸ್ನೇಹಿತರೊಂದಿಗೆ ಬನ್ನಿ ಮತ್ತು ಇಲ್ಲಿನ ಊಟದ ರುಚಿಯನ್ನ ಅನುಭವಿಸಿ. ನ್ಯೂ ಅಭಿರುಚಿ ಡಾಬಾ, ಸ್ವಾದವು ಸುಗಂಧವು ನಿಮಗಾಗಿ. ತಪ್ಪದೇ ಭೇಟಿ ಕೊಡಿ.